ಕಾನ್ಸ್ಟೇಬಲ್. ಓಕೆ, ಕಾನ್ಸ್ಟೇಬಲ್ ಒಂದ್ಸಲ ಏನು ಮಾಡೋದು, ಎಕ್ಸಾಂಪಲ್ ಆಗಿ ಇವನು ಕಾನ್ಸ್ಟೇಬಲ್ ಲಂಚ ತಗೊಳ್ತಿದ್ದಾನೆ ಅಂತ ಇಟ್ಕೊಳ್ಳಿ. ಲಂಚ ತಗೊಳ್ಳುವಾಗ ಒಬ್ಬ IAS ಅಧಿಕಾರಿ ನೋಡಿದ್ರು, ಗೊತ್ತಾಯ್ತು ಇನ್ನು ಹೀಗೆ ಮಾಡ್ತಿದ್ದಾನೆ ಅಂತ. ಓಕೆ, ಕ್ಯಾನ್ IAS ಆಫೀಸರ್ ಸಸ್ಪೆಂಡ್ ಹಿಮ್? ಜೈ ಹಿಂದ್. ಇವತ್ತು ನಾವು IAS ಮತ್ತು IPS ಡಿಫ್ರೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಎಕ್ಸಾಮ್ ಮತ್ತು ಪೋಸ್ಟ್ ಎರಡು ನಡುವೆ ಏನು ಡಿಫ್ರೆನ್ಸ್ ಇದೆ ಅಂತ. ನಾವು ಎಕ್ಸಾಮಲ್ಲಿ ಏನು ಡಿಫ್ರೆನ್ಸ್ ಇರುತ್ತೆ ಮತ್ತು ಎಕ್ಸಾಮ್ ಮುಗಿದ ಮೇಲೆ ನಮಗೆ ಪೋಸ್ಟ್ ಸಿಗಬೇಕಂದ್ರೆ ಪೋಸ್ಟಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತ. ಎರಡು ಪವರ್ಫುಲ್ ಆಗಿದ್ದಾವೆ. ಅಥಾರಿಟಿ, ಲೈಕ್ ರೆಪ್ಯುಟೇಷನ್, ಪ್ರತಿಯೊಂದನ್ನು ಕಂಪೇರ್ ಮಾಡಿದಾಗ ಯಾವುದು ಪವರ್ಫುಲ್ ಇದೆ ಅಂತ ತುಂಬ ಡೌಟ್ಸ್ ಇದೆ. ಎಲ್ಲೂ ನಂಗೆ ಕಾಮೆಂಟಲ್ಲಿ ಕೇಳಿದ್ರು ನಂಗೆ ಸ್ಟೂಡೆಂಟ್ಸ್, ಲೈಕ್ ಸರ್ ಏನು ನೀವು ಯಾವಾಗಲೂ IAS ಬಗ್ಗೆ ಮಾತಾಡ್ತೀರಿ, IPS ಬಗ್ಗೆ ನೀವು ಏನು ಹೇಳೋದಿಲ್ಲ, IPS ಅಲ್ಲಿ ಏನಿದೆ ಸ್ವಲ್ಪ ಹೇಳಿ ಅಂತ. ಓಕೆ, so I am going to clear some basic doubts in exams. Okay, exam ಅಲ್ಲಿ ನೋಡಿ, UPSC ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ, ರೈಟ್? UPSC ಎಕ್ಸಾಮ್ ಅಟೆಂಡ್ ಮಾಡಿದ್ಮೇಲೆ ಈ ಎಕ್ಸಾಮ್ಸ್ ಟೋಟಲಿ ಎಷ್ಟಿರುತ್ತೆ? 1 ಇಯರ್ ಇರುತ್ತೆ. ಎಷ್ಟು? ಟೋಟಲಿ 1 ಇಯರ್. ಇದಕ್ಕಿಂತ ಮುಂಚೆ ಐ ವಾಂಟ್ ಟು ಕ್ಲಿಯರ್ ಸಮಥಿಂಗ್. ಎಕ್ಸಾಂಪಲ್ ರ್ಯಾಂಕಿಂಗ್, ನಾನು ಯಾವಾಗಲೂ ಹೇಳ್ತೀನಿ ರ್ಯಾಂಕಿಂಗ್ ಬಗ್ಗೆ ಮಾತಾಡ್ತೀನಿ. ಓಕೆ, ನೀವು ಟಾಪ್ ರ್ಯಾಂಕಿಂಗಲ್ಲಿ ಬಂದರೆ ಮಾತ್ರ ನಿಮಗೆ IAS ಪೋಸ್ಟ್ ಸಿಗುತ್ತೆ. ಕಡಿಮೆ ಬಂದರೆ IPS, IFS, IRS ಬಗ್ಗೆನೂ ಪೋಸ್ಟ್ ಸಿಗುತ್ತೆ. ಟಾಪ್ ರ್ಯಾಂಕಿಂಗ್ ಅಂದರೆ ಎಕ್ಸಾಂಪಲ್ ನಿಮ್ಗೆ ಟೋಟಲಿ 2025 ಮಾರ್ಕ್ಸ್ ಬೇಕು. ಓಕೆ, ಟೋಟಲ್ ಟಾಪ್. ಓಕೆ, ಅರೌಂಡ್ ಎಕ್ಸಾಂಪಲ್ ನೀವು 1025 ತೊಗೊಂಡಿದ್ದೀರಾ. ಓಕೆ, ಇದು ಈ 1025 ಏನಿದೆ ಫಸ್ಟ್ ರ್ಯಾಂಕಿಂಗ್ ಸ್ಟೂಡೆಂಟ್ ಬಂದಿದ್ದಾರೆ. ಈಗ ಜನರಲ್ ಕ್ಯಾಟಗರಿಯಲ್ಲಿ ನೋಡಿದ್ರೆ ಈಗ ಎಕ್ಸಾಂಪಲ್ 70 to 80 ತನಕ ರ್ಯಾಂಕಿಂಗ್ ಟಾಪ್ ತೊಗೊಂಡ್ರೆ ಮಾತ್ರ ನೀವು IAS ಪೋಸ್ಟ್ ಸಿಗುತ್ತೆ. ಓಕೆ, ದೆನ್ ಇದು ಒಳಗಡೆ ಒಂದು ಟಾಪ್ ವಿದ್ಯಾರ್ಥಿ ಮೇಲೆ 1025 ಮಾರ್ಕ್ಸ್ ತೊಗೊಂಡಿದ್ದಾನೆ. ಅವನು ಅರೌಂಡ್ ಆ್ಯಕ್ಚುಲಿ ಒಂದು 58% ತೊಗೊಂಡಿದ್ದಾನೆ. ಎಷ್ಟು? 58% ಎಕ್ಸಾಂಪಲ್. ಓಕೆ, 58% ಇನ್ನು ಟಾಪ್ ಫಸ್ಟ್ ರ್ಯಾಂಕಿಂಗ್. ಓಕೆ, ಈಗ ನಾನು ಯಾರು ಕೇಳಿದ್ರು ಏನಂದರೆ ಸರ್ ಏನು ಕೆಲವೊಂದು ವಿದ್ಯಾರ್ಥಿಗಳೇನೋ 5th ರ್ಯಾಂಕಿಂಗಲ್ಲಿದ್ದಾರೆ, 5th ರ್ಯಾಂಕಲ್ಲಿ ಏನು ಜಸ್ಟ್ 54% ತೊಗೊಂಡಿದ್ದಾರೆ, ನೀವೇನೋ ಟಾಪ್ ರ್ಯಾಂಕಲ್ಲಿ ಬೇಕು 90% ಬೇಕು ಅಂತ ಹೇಳಿದ್ರಿ ಅಂತ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಪರ್ಸೆಂಟೇಜ್, ಐ ಆಮ್ ಟಾಕಿಂಗ್ ಅಬೌಟ್ ರ್ಯಾಂಕಿಂಗ್ಸ್. ಐ ಆಮ್ ಟಾಕಿಂಗ್ ಅಬೌಟ್ ರ್ಯಾಂಕಿಂಗ್. ಓಕೆ, ರ್ಯಾಂಕಿಂಗ್ ಟಾಪಲ್ಲಿ ಇರಬೇಕು. ನೀವು ಒಂದು 58% ತೊಗೊಳ್ಳಿ, 55% ತೊಗೊಳ್ಳಿ. ಓಕೆ, ಈ 55% ತೊಗೊಂಡ್ರು ಓಕೆ, ಬಟ್ ನಿಮಗಿಂತ ರಿಮೈನಿಂಗ್ ಪೀಪಲ್ ಶುಡ್ ಬಿ ಬಿಲೋ ಯು. ಓಕೆ, ಅವ್ರು ನಿಮಗಿಂತ ಕೆಳಗಡೆ ಇರಬೇಕು ರ್ಯಾಂಕಿಂಗಲ್ಲಿ. ಓಕೆ, ಸೊ ಈಗ ನೋಡಿ 5th ರ್ಯಾಂಕಿಂಗ್ ಇದೆ, ಅವನದು 50% ಇದೆ, ನಿಮ್ಮದು 55 ಇದೆ ಟಾಪ್ ಅಂದರೆ ನೀವು ಟಾಪ್ ರ್ಯಾಂಕಿಂಗ್. ದಿಸ್ ಇಸ್ ಹೌ ಇಟ್ ಬಿ ಕ್ಯಾಲ್ಕುಲೇಟೆಡ್, ನಾಟ್ ಲೈಕ್ ಪರ್ಸೆಂಟೇಜ್. It will be calculated from the like rankings. So hope ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಸೊ ನಿಮ್ಮ ಕ್ವಶನ್ ಕೇಳಿದಕ್ಕೆ ನಾನು ಡೌಟ್ ಕ್ಲಿಯರ್ ಮಾಡೀನಿ. ಎರಡನೇದು, ಇದು ಟೋಟಲಿ UPSC ಎಕ್ಸಾಮ್ ಇಷ್ಟು 1 ಇಯರ್ ಇರುತ್ತೆ. ಇದು ಒಳಗಡೆ ಮೊದಲನೇದು ಯಾವುದು ಇರುತ್ತೆ? ಪ್ರಿಲಿಮ್ಸ್, ನೆಕ್ಸ್ಟ್ ಮೇನ್ಸ್ ಎಕ್ಸಾಮ್, ಆಮೇಲೆ ಬಂತು ಇಂಟರ್ವ್ಯೂ. ಆಮೇಲೆ ಈ ಇಂಟರ್ವ್ಯೂ ಒಳಗಡೆ ನಿಮ್ಗೆ ಏನು ಮಾಡ್ತಾರೆ, ಯೂಶ್ವಲಿ ನಾರ್ಮಲಿ ಕ್ವಶನ್ ಹೇಗಿದೆ, ಸೇಮ್ IAS ಮತ್ತು IPS ಎಕ್ಸಾಮ್ಸ್ ಎಲ್ಲ ಸೇಮ್. ಅಪ್ ಟು ಇಂಟರ್ವ್ಯೂ ತನಕ ಎಲ್ಲ ಸೇಮ್ ಆಗಿರುತ್ತೆ, ಎಲ್ಲನೂ ಈಕ್ವಲಿ ಎಲ್ಲ ಆ್ಯಸ್ ಯೂಸ್ವಲ್ ಆಗಿರುತ್ತೆ. ಓಕೆ, ಇಂಟರ್ವ್ಯೂ ಮುಗಿದ ಮೇಲೆ IPS ಒಳಗಡೆ ಒಂದು ಎಡಿಷ್ನಲಿ ಏನಂದರೆ ನಿಮ್ಮದು ಫಿಸಿಕಲ್ ಫಿಟ್ನೆಸ್ ನೋಡ್ತಾರೆ. ಏನು ನೋಡ್ತಾರೆ? ಫಿಸಿಕಲಿ ಫಿಟ್ ಆಗಿರ್ಬೇಕು ನೀವು. ಓಕೆ, ಹೈಟ್, ಪರ್ಸ್ನಾಲಿಟಿ ಇದನ್ನೆಲ್ಲ ಓಕೆ ಇದ್ದರೆ ಮಾತ್ರ ನಿಮಗೆ IPS ಅಲ್ಲಿ ತೊಗೋತಾರೆ. ಬಟ್ ಆದರೆ IAS ಅಲ್ಲಿ ನಿಮಗೆ ಯಾವುದೇ ರೀತಿ ಫಿಟ್ನೆಸ್ ಅವಶ್ಯಕತೆ ಇಲ್ಲ. ನೀವು ಕುರುಡಾಗಿದ್ದರೂ ಕೂಡ ತೊಗೊತಾರೆ, ಹ್ಯಾಂಡಿಕ್ಯಾಪ್ ಆಗಿದ್ದರೂ ತೊಗೊತಾರೆ. ನಿಮ್ಮ ಹೈಟ್, ಪರ್ಸ್ನಾಲಿಟಿ, ನಥಿಂಗ್ ದಿ ಕೇರ್, ಬಟ್ ದಿ ಕೇರ್ ಅಬೌಟ್ ಯುವರ್ ಹೆಲ್ತ್. ಎಕ್ಸಾಂಪಲ್ ನಿಮಗೇನು ಸೀರಿಯಸ್ ಡಿಸಾರ್ಡರ್ ಇದೆ, ಲೈಕ್ ಕ್ಯಾನ್ಸರ್ ಇದೆ, ಏನೋ ಇದೆ ಅಂತ ತಿಳ್ಕೊಳ್ಳಿ, ಅಂದೇ ತೊಗೊಳ್ಳಲ್ಲ. ಬಟ್ ನಾರ್ಮಲಿ ಏನೇ ಸಮಸ್ಯೆಗಳಿದ್ದರೂ ಕೂಡ ನೋ ಪ್ರಾಬ್ಲಮ್, IASಗೆ ನೀವು ಎಲಿಜಿಬಲ್ ಆಗ್ತೀರಾ. ನೀವು ಕೂಡ ಇದ್ದರೂ ಕೂಡ ಓಕೆ, ವಾಟ್ ಎವರ್ ಇಟ್ ಈಸ್ ಯು ಆರ್ ಎಲಿಜಿಬಲ್ ಫಾರ್ IAS. ಕ್ಲಿಯರ್? ಎಕ್ಸಾಮ್ ಬಗ್ಗೆ ಎಕ್ಸಾಮ್ಸ್ ಬೋತ್ ಆರ್ ಸೇಮ್, ಯಾವುದೇ ಡಿಫ್ರೆನ್ಸ್ ಇಲ್ಲ. ಇಂಟರ್ವ್ಯೂ ಮುಗಿದ ಮೇಲೆ ನೀವು ಫಿಸಿಕಲಿ ಟೆಸ್ಟ್ ಮಾಡ್ಕೊತಾರೆ, ಲೈಕ್ ತೊಗೊತಾರೆ. ದಟ್ ಈಸ್ ಓನ್ಲಿ ಒನ್ ಡಿಫ್ರೆನ್ಸ್, ರಿಮೈನಿಂಗ್ ಇಸ್ ಸೇಮ್. ಈಗ ಬರೋಣ ಪಾಯಿಂಟ್ ಲೈಕ್ ಪೋಸ್ಟ್ ಬಗ್ಗೆ. IAS ಅಲ್ಲಿ ಟಾಪ್ ಪೋಸ್ಟ್ ಇದೆ, ಕ್ಯಾಬಿನೆಟ್ ಸೆಕ್ರೆಟರಿ ಇದೆ. ಆ್ಯಂಡ್ IPS ಅಲ್ಲಿ ಟಾಪ್ CBI ಡೈರೆಕ್ಟರ್. ನೀವು ನೋಡಿದ್ರಲ್ಲ ಅಜಿತ್ ಡೋವಲ್, ರೀಸೆಂಟ್ಲಿ ರಿಟೈರ್ಮೆಂಟ್ ಆದರು ಅಂತ ಅನ್ಕೋತೀನಿ. ಲೈಕ್ ಅಜಿತ್ ಡೋವಲ್, ನಾವು ಅವನ ಜೇಮ್ಸ್ ಬಾಂಡ್ ಅಂತ ಕೂಡ ಕರಿತೀವಿ. IPS ಏನಿದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ. IAS ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಆಫೀಸರ್ ವರ್ಕ್ ಆಗುತ್ತೆ. ಒಂದು ಡಿಸ್ಟಿಕಲ್ಲಿ ಯಾವುದೇ ಪಾಲಿಸಿ ಇಂಪ್ಲಿಮೆಂಟ್ ಮಾಡೋದಿರಲಿ, ಯಾವುದೇ ಪಾಲಿಸಿ ಬಗ್ಗೆ ನೋಡೋದಿರಲಿ,
ಪ್ರತಿಯೊಂದರ ಮೇಲೆ ಅಧಿಕಾರ ಇರುತ್ತೆ. ಅವ್ರು ಯಾವುದೇ ಡಿಪಾರ್ಟ್ಮೆಂಟ್ ಬಗ್ಗೆ ಕೂಡ ಎನ್ಕ್ವೈರಿ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಹೋಗಿ ಕೇಳ್ಬೋದು. ಯಾವುದೇ ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, KB ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಥವಾ ಯಾವುದೇ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಬೇರೆ ಯಾವುದೇ ಡಿಪಾರ್ಟ್ಮೆಂಟ್ ಆಗಿರ್ಬೋದು. ಓಕೆ, ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಹೋಗಿ ಎನ್ಕ್ವೈರಿ ಮಾಡ್ಬೋದು. ಅದ್ರ ಬಗ್ಗೆ ಏನು ಸರಿ ತಪ್ಪನ ಏನಿದೆ ಅಂತ ತಿಳ್ಕೊಬೋದು. ಇದೆಲ್ಲ ಇವ್ರ ಕೆಲಸ ಇರುತ್ತೆ. ಆದರೆ ಒಬ್ಬ ಪೊಲೀಸ್ ಅಧಿಕಾರಿ ಡ್ಯೂಟಿ ಬೇರೆ. ಓಕೆ, ಅಂದರೆ ಈಗ ಇವ್ರು ಇಬ್ಬರಲ್ಲಿ ನಾವು ಚೆಕ್ ಮಾಡಿದಾಗ ಯಾರು ಪವರ್ಫುಲ್ ಅನ್ನೋ ಒಂದು ದೊಡ್ಡ ಕ್ವಶನ್, ರೈಟ್? IPS ಪಾಸ್ ಆದಮೇಲೆ ಸ್ಟಾರ್ಟಿಂಗಲ್ಲಿ ನಿಮಗೆ DSP ಪೋಸ್ಟ್ ಕೊಡ್ಬೋದು, SP ಕೂಡ ಕೊಡ್ಬೋದು. SP ಅಂತೂ ನಿಮ್ಗೆ ಗೊತ್ತಿದೆ, ಸೂಪ್ರಿಂಟೆಂಡೆಂಟ್ ಆಫ್ ಪೊಲೀಸ್, ರೈಟ್? ಪೂರಾ ಡಿಸ್ಟ್ರಿಕ್ಟ್ ಹೆಡ್ ಆಗಿರ್ತಾರೆ. ಓಕೆ, ಅವ್ರ ಮೇಲೆ SSP ಬರ್ತಾರೆ, IG, DIG, DGP, ಇದ್ರ ಮೇಲ್ಗಡೆ ಪೋಸ್ಟ್ ಬರ್ತಾ ಹೋಗುತ್ತೆ. ಓಕೆ, ಸೊ ಇದ್ರ ಒಳಗಡೆ ಏನಾಗುತ್ತೆ ನೋಡಿ, ಈಗ IPS ನೀವು CBI ಡಿಪಾರ್ಟ್ಮೆಂಟಲ್ಲಿ, ಇಂಟೆಲಿಜೆನ್ಸ್ ಬ್ಯೂರೋ ಡಿಪಾರ್ಟ್ಮೆಂಟಲ್ಲಿ ಕೂಡ ನೀವು ಜಾಯ್ನ್ ಆಗ್ಬೋದು. IPS ಅಂದರೆ ಕಂಪ್ಲೀಟ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರುತ್ತೆ, ರೈಟ್? ಇದ್ರ ಒಳಗಡೆ ಸ್ಮಾಲ್ ಕ್ಲಾರಿಫಿಕೇಶನ್ ಏನಂದರೆ, ಒಬ್ಬ IAS ಅಧಿಕಾರಿ, ಒಬ್ಬ IPS ಅಧಿಕಾರಿ ಅಂದರೆ ಯಾವುದೇ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಹೋಗಿ ಎನ್ಕ್ವೈರಿ ಮಾಡಬಹುದು, ಇವ್ರು ಹೇಗೆ ಕೆಲಸ ಮಾಡ್ತಿದ್ದಾರೆ ಏನಿಲ್ಲ ಅಂತ. ಆದರೆ ಎಕ್ಸಾಂಪಲ್, ಒಬ್ಬ ಪೊಲೀಸ್, ಒಬ್ಬ ಕಾನ್ಸ್ಟೇಬಲ್. ಓಕೆ, ಕಾನ್ಸ್ಟೇಬಲ್ ಒಂದ್ಸಲ ಏನು ಮಾಡೋದು, ಎಕ್ಸಾಂಪಲ್ ಆಗಿ ಇವನು ಕಾನ್ಸ್ಟೇಬಲ್ ಲಂಚ ತಗೊಳ್ತಿದ್ದಾನೆ ಇಟ್ಕೊಳ್ಳಿ. ಲಂಚ ತಗೊಳ್ಳುವಾಗ ಒಬ್ಬ IAS ಅಧಿಕಾರಿ ನೋಡಿದ್ರು, ಗೊತ್ತಾಯ್ತು ಇನ್ನು ಹೀಗೆ ಮಾಡ್ತಿದ್ದಾನೆ ಅಂತ. ಓಕೆ, ಕ್ಯಾನ್ IAS ಆಫೀಸರ್ ಸಸ್ಪೆಂಡ್ ಹಿಮ್? ನೋ. ಒಬ್ಬ IAS ಆಫೀಸರ್ ಒಬ್ಬ ಕಾನ್ಸ್ಟೇಬಲ್ಗೆ ಸಸ್ಪೆಂಡ್ ಮಾಡೋಕ್ಕಾಗಲ್ಲ. ಇವರು IAS ಆಫೀಸರ್ ಹಾಗೆ ಒಬ್ಬ IPS ಆಫೀಸರ್ಗೆ ಇನ್ಫಾರ್ಮ್ ಮಾಡ್ಬೋದು, ಈ ಕಾನ್ಸ್ಟೇಬಲ್ ಈ ಥರ ಮಾಡ್ತಿದ್ದಾನೆ ಅಂತ. ರಿಪೋರ್ಟ್ ಮಾಡಿದಾಗ IPS ಆಫೀಸರ್ ಇವ್ರಿಗೆ ಸಸ್ಪೆಂಡ್ ಮಾಡಬೇಕಾ ಮಾಡಬಾರ್ದಾ ಅನ್ನೋದು ಇವ್ರಿಗೆ ಬಿಟ್ಟಿರುವಂಥ ವಿಷಯ. ಇವ್ರು ಏನೂ ಮಾಡೋಕ್ಕಾಗಲ್ಲ. ಆದರೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡ್ಬೋದು. ಇನ್ನೊಂದು, ಆ್ಯನ್ಯುವಲ್ ಅಪ್ರೈಸಲ್ ಆ್ಯಂಡ್ ಪ್ರಮೋಷನ್ ಬಗ್ಗೆ ಕೂಡ ಕೊಡ್ತಾರಲ್ವಾ ಪೊಲೀಸ್ ಡಿಪಾರ್ಟ್ಮೆಂಟ್. ಈ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಯಾವುದೇ ಒಂದು ಪ್ರಮೋಷನ್ ಆಗುವಾಗ ಈ ಪ್ರಮೋಷನ್ ಒಂದು ಲಿಸ್ಟನ್ನು ಒಬ್ಬ IAS ಅಧಿಕಾರಿಯೇ ಅವರೇ ಸೆಲೆಕ್ಟ್ ಮಾಡ್ತಾರೆ. ಓಕೆ, ಒಬ್ಬ IAS ಅಧಿಕಾರಿ ಸೆಲೆಕ್ಟ್ ಮಾಡ್ತಾರೆ. ಆದರೆ ಹಾಗಂತ ಹೇಳಿಬಿಟ್ಟು ಒಬ್ಬ IPS ಅಧಿಕಾರಿಯ ಪವರ್ ಕಡಿಮೆ ಇಲ್ಲ. ಓಕೆ, ಯಾವಾಗ ಒಂದು ಡಿಸ್ಟಿಕನ್ನು ಒಂದು ಶಾಂತಿಯುತವಾಗಿ ಲಾ ಆ್ಯಂಡ್ ಆರ್ಡರ್ನ ಕಾಪಾಡ್ಕೊಂಡು ಹೋಗಬೇಕು, ಒಂದು ಮೇಂಟೈನ್ ಮಾಡಬೇಕು, ಶಾಂತಿಯನ್ನು ಮೇಂಟೈನ್ ಮಾಡಬೇಕು. ಒಂದು ಡಿಸ್ಟಿಕಲ್ಲಿ ಯಾವುದೇ ಸಮಸ್ಯೆನ ಬರೆದಿರುವಂತೆ ನೋಡ್ಕೋಬೇಕು, ಯಾವುದೇ ಸಮಸ್ಯೆನ ಕಾಪಾಡಬೇಕು. ಜನಗಳನ್ನ ಇಮಿಡಿಯೇಟ್ ಏನೋ ಒಂದು ಸಮಸ್ಯೆ ಆದಾಗ ಅದನ್ನು ಇಮಿಡಿಯೇಟ್ FIR ಹಾಕಿ ಎನ್ಕ್ವೈರಿ ಮಾಡಿ ಅದ್ರ ಬಗ್ಗೆ ನೋಡಬೇಕು. ಎಲ್ಲ ಕೆಲಸ ಮಾಡಬೇಕು. ಅಂದರೆ ಒಬ್ಬ IPS ಅಧಿಕಾರಿ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿರುತ್ತೆ ಒಂದು ರೀತಿಯಿಂದ ಹೇಳಬೇಕು ಅಂದರೆ. ಯಾಕೆಂದರೆ ಇವ್ರದ್ದು ಕೆಲಸ ತುಂಬ ಹಾರ್ಡ್ ಆಗಿರುತ್ತೆ. ಸ್ಯಾಲ್ರಿ ಬಗ್ಗೆ ಬಂದಾಗ, ಆ್ಯಸ್ ಪರ್ ಮೈ ನಾಲೆಜ್ ನಾನು ಇದು ನೋಡಿರ್ತೀನಿ, ಈಗ IPS ಒಬ್ಬ ಅಧಿಕಾರಿ ಸ್ಯಾಲ್ರಿ ಸ್ವಲ್ಪ ಜಾಸ್ತಿ ಆಗಿರುತ್ತೆ IAS ಆಫೀಸರ್ಗಿಂತ. ಯಾಕೆಂದರೆ ಒಬ್ಬ IPS ಅಧಿಕಾರಿ ಕೆಲಸ ತುಂಬ ಹಾರ್ಡ್ ಆಗಿರುತ್ತೆ, ತುಂಬ ಕಷ್ಟ ಆಗಿರುತ್ತೆ, ತುಂಬ ಸ್ಟ್ರಿಕ್ಟಾಗಿ ಕೂಡ ಇರುತ್ತೆ. ಸೊ ಒಬ್ಬ IPS ಅಧಿಕಾರಿ ಸ್ಯಾಲ್ರಿ IAS ಆಫೀಸ್ ಕಂಪೇರ್ ಮಾಡಿದ್ರೆ ಜಾಸ್ತಿ ಆಗಿರುತ್ತೆ. ಓಕೆ, ಆದರೆ ಈ ಒಬ್ಬ IAS ಅಧಿಕಾರಿ ಯೋಚನೆ ಮಾಡಿದಾಗ ಅವ್ರದ್ದು ಕೂಡ ಏನು ಕಡಿಮೆ ಇಲ್ಲ. ನೀವು ಕೇಳಿರ್ಬೋದು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಮೂವಿಲಿ ನೋಡ್ತೀರಲ್ಲ, ಕಲೆಕ್ಟರ್ ಸರ್ ಅಂದರೆ ಹೆಂಗೆ ರೆಸ್ಪೆಕ್ಟ್ ಕೊಡ್ತಾರೆ ಅಂತ. ಸೊ ತುಂಬ ರೆಸ್ಪೆಕ್ಟ್ಫುಲ್ ಪೋಸ್ಟ್. DM ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್, ಇನ್ನೂ ಪೋಸ್ಟ್ ಬೇರೆ ಬೇರೆ ಬರುತ್ತೆ ಇದ್ರ ಒಳಗಡೆ ಇನ್ನು. ಓಕೆ, ಮೇಲ್ಗಡೆ ಹೋಗ್ತಾ ಹೋಗುತ್ತೆ, ಅಂದರೆ ಇನ್ನೂ ಕೆಳಗಡೆ ಇದೆ, ಮೇಲ್ಗಡೆ ಪೋಸ್ಟ್ಗಳಿದೆ ಒಳಗಡೆ. ಸೊ ಈ ಪೋಸ್ಟಲ್ಲಿ ಏನಿರುತ್ತೆ, ಇವ್ರದ್ದು ಕೆಲಸ ಏನಂದರೆ ಕಾನೂನುಗಳು ತರುವಂಥ ಹೊಸ ಪಾಲಿಸಿನ ಲಾಗು ಮಾಡೋದು, ನಮ್ಮ ಡಿಸ್ಟಿಕಲ್ಲಿ ಯಾವ ರೀತಿ ಜನಗಳಿಗೆ ಹೆಲ್ಪ್ ಆಗುತ್ತೆ, ಯಾವ ರೀತಿ ಜನಗಳನ್ನು ನಾವು ಅಭಿವೃದ್ಧಿ ಪಡಿಸ್ಬೋದು, ನಮ್ಮ ಡಿಸ್ಟಿಕಲ್ಲಿ ಎಜುಕೇಷನ್ ಸಿಸ್ಟಮ್ ಹೆಂಗೆ ಡೆವಲಪ್ಮೆಂಟ್ ಮಾಡ್ಬೋದು. ಅಪಾರ್ಟ್ ಫ್ರಮ್ ದ್ಯಾಟ್ ಇವ್ರ ಕೆಲಸ ಏನಂದರೆ ಲೈಕ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಕೂಡ ಇರುತ್ತೆ, ಬರೀ ಡಿಸ್ಟಿಕ್ ಅಂತಲ್ಲ. ಲೈಕ್ ಒಬ್ಬ ಮಿನಿಸ್ಟರ್ ಇದ್ದಾರೆ, ಮಿನಿಸ್ಟರ್ಗೆ ಸಹಾಯ ಮಾಡೋ ಕೆಲಸ ಕೂಡ ಇರುತ್ತೆ ಅವರಿಗೆ. ಓಕೆ, ದೇ ಹ್ಯಾವ್ ಟು ಅಡ್ವೈಸ್ ಮಿನಿಸ್ಟರ್ ಒಬ್ಬರಿಗೆ ಅಡ್ವೈಸ್ ಕೂಡ ಮಾಡಬೇಕಾಗಿ ಬರುತ್ತೆ. ಓಕೆ, ಲೈಕ್ ಹೆಂಗೆ ಕೆಲಸ ಮಾಡಿ ನೋಡಿ. ಸಮಸ್ಯೆ ಅಂದರೆ ಇಲ್ಲೇ ಇದು ನನಗೆ ಇಷ್ಟ ಆಗದಿರುವಂಥ ಕೆಲಸ. ಒಬ್ಬ IAS ಅಧಿಕಾರಿ ಅಷ್ಟು ಓದ್ಬಿಟ್ಟು ಒಬ್ಬ ಆರ್ಡಿನರಿ ಪರ್ಸನ್ಗೆ ಅವ್ರ ಪೋಸ್ಟಲ್ಲಿ ಮಿನಿಸ್ಟರ್ ಆಗಿರ್ಬೋದು, ಬಟ್ ಆದರೆ ಒಬ್ಬ IAS ಅಧಿಕಾರಿಗಿಂತ ದೊಡ್ಡವರಲ್ಲ ಅವರು, ರೈಟ್? ಸೊ ಒಬ್ಬ ಈ ಮಿನಿಸ್ಟರ್ಗೂ ಕೂಡ ಒಂದು ಅಡ್ವೈಸ್ ಮಾಡುವಂಥ ಕೆಲಸ ಅವ್ರದ್ದಾಗಿರುತ್ತೆ. ಏನಂದರೆ ಅವ್ರದ್ದು ಯಾವ ರೀತಿ ಡೆವಲಪ್ಮೆಂಟ್ ಮಾಡಬೇಕು, ಯಾವ ರೀತಿ ಕೆಲಸ ಮಾಡಬೇಕು, ಯಾವುದ್ರ ಬಗ್ಗೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು, ಡೆವಲಪ್ಮೆಂಟ್ ಹೇಗೆ ಮಾಡಬೇಕು ಅಂತ ಒಬ್ಬ IAS ಅಧಿಕಾರಿನೇ
ಏನು ಮಾಡ್ತಾರೆ, ಗೈಡ್ ಮಾಡ. ಸಮಸ್ಯೆ ಎಲ್ಲಿ ಶುರು ಆಗುತ್ತೆ ಅಂದರೆ, ಒಬ್ಬ IAS ಅಧಿಕಾರಿ ಒಬ್ಬ ಮಿನಿಸ್ಟರ್ ಸಪೋರ್ಟ್ ಮಾಡುವಾಗ ಏನಾಗುತ್ತೆ, ಮಿನಿಸ್ಟರ್ಸ್ ಎಲ್ಲ ಏನು ಮಾಡ್ತಾರೆ, ತಮ್ಮ ಲಾಭಕ್ಕೋಸ್ಕರ, ತಮ್ಮ ಹಿತಕ್ಕೋಸ್ಕರ, ತಮಗೋಸ್ಕರ ಏನು ಮಾಡ್ತಾರೆ, ಕೆಲಸ ಮಾಡ್ತಾರೆ. ಅವ್ರು ಏನೋ ಒಂದು ಡೆವಲಪ್ಮೆಂಟ್ಗೋಸ್ಕರ ಮಾಡೋಂಗಿಲ್ಲ. ಎಷ್ಟೋ IAS ಆಫೀಸರ್ಗಳು ತಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ದಾರೆ ಇಂಥ ಪೊಲಿಟಿಷಿಯನ್ಸ್ಗೋಸ್ಕರ. ಓಕೆ, ಎಷ್ಟೋ ಜನ ಇನ್ನೂ ಮರ್ಡರ್ಸ್ ಆಗಿದೆ, ರೈಟ್. ಇವತ್ತಿನ ಯಾವುದೇ IAS ಆಫೀಸರ್ಗೆ ಯಾವುದೇ ರೀತಿಯಿಂದ ನ್ಯಾಯನೇ ಸಿಕ್ಕಿಲ್ಲ. ಇಲ್ಲಿಯೂ ಸಿಕ್ಕಿದೆಯಾ? ಎಷ್ಟು ಜನ ಇನ್ನೂ ಮರ್ಡರ್ಸ್ ಆಗಿಲ್ಲ, ಎಷ್ಟು ಜನ IAS ಆಫೀಸರ್ಗಳು ತೀರ್ಕೊಂಡಿಲ್ಲ, ರೈಟ್. ಅವ್ರು ನಮ್ಮ ದೇಶಕ್ಕೋಸ್ಕರ ಹೊರಗೆ ಸತ್ತೋಗಿದ್ದಾರೆ. ಲ್ಯಾಂಡ್ ಮೈನಿಂಗ್ ಕೇಸಲ್ಲಿ ಸ್ಯಾಂಡ್ ಏನೋ ಇಲ್ಲಿಗಲಿ ಮೈನಿಂಗ್ ಮಾಡ್ತಿರಲ್ಲ, ಅದು ಒಳಗಡೆ ಅಂಥ ಕೇಸ್ಗಳಲ್ಲಿ ಇಲ್ಲಿ ತನಕ ಕೇಸ್ ಕೂಡ ಎಲ್ರಿಗೂ ಗೊತ್ತಿದೆ, ಕೋಟಿಗಟ್ಟಲೆ ಹಣ ಲೂಟಿ ಮಾಡ್ತಿದ್ದಾರೆ. ಅದು ಕೂಡ ಯಾವ ಅದ್ರ ಬಗ್ಗೆ ಕೇಳಕ್ಕೆ ಹೋದ್ರೆ ಅವರನ್ನ ಸಾಯಿಸಿಬಿಟ್ಟಿದ್ದಾರೆ. ಎಂಥ ನ್ಯಾಯ ಇರೋದು? ಇವತ್ತಿನವರೆಗೆ ಯಾವ MLA MP ಎದುರು ಮರ್ಡರ್ ಆಗಿದ್ದಾರಾ? ನೋ ವೇ, ಯಾರೂ ಆಗಿಲ್ಲ, ರೈಟ್. ಎಲ್ಲರೂ ಆಗ್ತಿರೋದು ಒಬ್ಬ IAS IPS SP ಇಂಥ ಅಧಿಕಾರಿಗಳೇ ಮರ್ಡರ್ ಆಗಿದ್ದಾರೆ. ತುಂಬ ಜನ, ಎಷ್ಟೊಂದು IAS ಅಧಿಕಾರಿಗಳು ಎಷ್ಟು ಪವರ್ಫುಲ್ ಇದ್ದಾರೆ ಅಂಥವ್ರನ್ನು ಕೂಡ ಬಿಟ್ಟಿಲ್ಲ ಅವರು, ನಮ್ಮ ಪಾಲಿಟಿಷಿಯನ್ಸ್ ಅವರನ್ನು ಕೂಡ ಸಾಯಿಸಿ ಎಷ್ಟು ಜನ ಇವತ್ತು ನ್ಯಾಯ ಸಿಕ್ಕಿದೆ, ಸಿಕ್ಕಿಲ್ಲ, ಮುಂದೆ ಸಿಗೋದಿಲ್ಲ ಅಂತ ಅನ್ಕೋತೀನಿ. ಇಟ್ ಈಸ್ ಟು ಕಾಂಪ್ಲಿಕೇಟ್. ಯಾವತ್ತಾದ್ರೂ ಯಾವ MLA MP ಮಿನಿಸ್ಟರ್ ಅದು ಮರ್ಡರ್ ಆಗಿದೆ, ಬಿಕಾಸ್ ಅವ್ರಿಗೆ ಏನೋ ಲೂಟಿ, ಅವ್ರು ಎಲ್ಲೋ ಕೂತ್ಕೊಂಡು ಒಂದಾಗಿರ್ತಾರೆ. ಅಲ್ಟಿಮೇಟ್ಲಿ ಒಬ್ಬ IAS ಅಧಿಕಾರಿ ಚೆನ್ನಾಗಿ ಕೆಲಸ ಮಾಡಲಿ, ಇಮಿಡಿಯೇಟ್ ಆಗಿ ಟ್ರಾನ್ಸ್ಫರ್ ಮಾಡಿಸ್ತಾರೆ, ಅವರಿಗೆ ಅಧಿಕಾರ ಇಲ್ಲ, ಅದು ಕೂಡ ಮಾಡಿಸ್ತಾರೆ, ಬಿಕಾಸ್ ದೇ ಹ್ಯಾವ್ ದ ಪವರ್ ಟು ಡೂ ಎನಿಥಿಂಗ್. ಸೊ ಇಟ್ ಈಸ್ ನಾಟ್ ಅಕ್ಸೆಪ್ಟೇಬಲ್. ಒಬ್ಬ IAS ಅಧಿಕಾರಿ ಚೆನ್ನಾಗಿ ಕೆಲಸ ಮಾಡ್ತಿದ್ದಾನೆ ಅಂದರೆ ಅವ್ರು ಯಾವುದೇ ರೀತಿ ಟ್ರಾನ್ಸ್ಫರ್ ಮಾಡೋದು, ಸಸ್ಪೆಂಡ್ ಮಾಡೋದು ಮಾಡೋಂಥ ಅಧಿಕಾರ ಇರಬಾರ್ದು, ರೈಟ್. ಸೊ ಅದು ಏನು ಮಾಡೋಕ್ಕತ್ತೆ, ಈವನ್ ಅಂಡರ್ ದಿ ಪೊಲಿಟಿಕಲ್ ಪ್ರೆಷರ್ ಈವನ್ IAS IPS ಅಧಿಕಾರಿಗಳು ಕೂಡ ಕರಪ್ಟ್ ಆಗಿಬಿಡ್ತಾರೆ ಕೆಲವು ಸಲ, ಬಿಕಾಸ್ ದೇ ಆರ್ ಹೆಲ್ಪ್ಲೆಸ್. ಏನು ಮಾಡೋಕ್ಕಾಗಲ್ಲ, ಅದು ಸಮಸ್ಯೆ ಅಂದರೆ ಕಾಮನ್ ಥಿಂಗ್, ರೈಟ್. ಏನು ಸಮಸ್ಯೆ, ಇದಕ್ಕೆ ಏನು ಸೊಲ್ಯೂಷನ್ ಇದೆ? ಏನೂ ಇಲ್ಲ. ಎಲ್ಲಿವರೆಗೆ ನಮ್ಮ ಪಾಲಿಟಿಕ್ಸ್ ಚೇಂಜ್ ಆಗೋದಿಲ್ವೋ ಅಲ್ಲಿ ತನಕ ನಾವು ಏನು ಮಾಡೋಕ್ಕಾಗಲ್ಲ, ರೈಟ್. ವಿ ಹ್ಯಾವ್ ಟು ಫಾಲೋ ದೀಸ್ ಆಲ್ ಥಿಂಗ್ಸ್. ಸೊ ಹೋಪ್ ಇವೆರಡು ಬಗ್ಗೆ ಕ್ಲಿಯರ್ ಆಗಿದೆ ಅಂತ, ಡಿಫ್ರೆನ್ಸ್ ಏನಿದೆ ಅಂತ, ರೈಟ್. ಸೊ ಇದ್ರ ಬಗ್ಗೆ ಇನ್ನೂ ಕೂಡ ನಿಮಗೆ ಡೌಟ್ ಇದ್ದರೆ ಯು ಕ್ಯಾನ್ ಆಸ್ಕ್ ಮಿ ಇನ್ ದ ಕಾಮೆಂಟ್. ಐ ಆಮ್ ಹಿಯರ್ ಟು ಹೆಲ್ಪ್ ಯು ಫಾರ್ ಅಟ್ ಎನಿ ಟೈಮ್, ರೈಟ್. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.